ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ವಯನಾಡಿನಲ್ಲಿ ನಡೆದಿರುವಂತಹ ದುರಂತಕ್ಕೆ ನಮಗೆಲ್ಲರಿಗೂ ಕೂಡ ದುಃಖ ಇದೆ. ಇಡೀ ದೇಶದಲ್ಲಿ ಎಲ್ಲರೂ ಸಹ ಒಂದು ರೀತಿ ವಿಷಾದವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕೇವಲ ವಯನಾಡಲ್ಲ, ದೇಶದ ಇತರೆ ಭಾಗಗಳಲ್ಲಿಯೂ ಕೂಡ ಸಹ ಈ ರೀತಿಯಾದಂತಹ ದುರ್ಘಟನೆಗಳು ನಡೀತಾ ಇದೆ. ಅದು ಹಿಮಾಚಲ ಪ್ರದೇಶ ಇರ್ಬೋದು, ಉತ್ತರಾಖಂಡ ಇರ್ಬೋದು, ಕರ್ನಾಟಕದ ಕರಾವಳಿ ಪ್ರದೇಶಗಳಾಗಿರ್ಬೋದು, ಇತರೆ ರಾಜ್ಯಗಳಿರಬಹುದು. ಆದರೆ ವಯನಾಡಿನಲ್ಲಿ ನಡೆದಿರುವಂತಹದ್ದು ದೊಡ್ಡ ದುರಂತ. ಹಾಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಸುಮಾರು 400 ಜನ ಇಲ್ಲಿಯವರೆಗೆ ಮೃತರಾಗಿ ಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದರ ಸಂಖ್ಯೆ, ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಯಾಕಂದರೆ ಆ ಒಂದು ಅವಘಡದ ಅಗಾಧತೆ ಅಷ್ಟು ದೊಡ್ಡದಾಗಿದೆ. ಆದರೆ ಇದರ ನಡುವೆ ಇವತ್ತು ನಾವು ಚರ್ಚೆ ಮಾಡಲಿರುವಂತಹದ್ದು, ಈ ಒಂದು ದುರಂತದ ನಡುವೆ ಸಹ BJP ಯಾವ ರೀತಿ ಪೊಲಿಟಿಕಲ್ ಗೇಮ್ ಆಡ್ತಿದೆ, ಸುಳ್ಳು ಹೇಳುವಂತಹ ಪ್ರಯತ್ನ ಮಾಡ್ತಿದೆ, ಕೇರಳ ಸರ್ಕಾರವನ್ನು ಸಿಲುಕಿಸುವಂತಹ ಪ್ರಯತ್ನ ಮಾಡ್ತಿದೆ ಅನ್ನುವಂಥದ್ದು. ಅದು ಕೂಡ ಬೇರೆ ಯಾರೂ ಅಲ್ಲ, ದೇಶದ ಗೃಹ ಮಂತ್ರಿ ಅಮಿತ್ ಶಾ ಕೇರಳ ಸರ್ಕಾರದ ಮೇಲೆ ತಪ್ಪನ್ನು ಹೊರಿಸುವಂತಹ ಮಾತುಗಳನ್ನು ಆಡಿದ್ದಾರೆ. ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನು ಇವತ್ತು ನೋಡೋಣ. ಅದರ ಜೊತೆಗೆ ಒಂದು ವಿಡಿಯೋವನ್ನು BJP ಹರಿಬಿಟ್ಟಿದೆ. ಅದರಲ್ಲಿ ವಯನಾಡಿಗೆ ಹೋಗಿದ್ದಾಗ ರಾಹುಲ್ ಗಾಂಧಿಯನ್ನು ವಿರೋಧಿಸಿದರು ಸ್ಥಳೀಯರು ಅನ್ನುವಂಥ ರೀತಿಯಲ್ಲಿ ಆ ವಿಡಿಯೋವನ್ನು ಪ್ರೆಸೆಂಟ್ ಮಾಡಲಾಗ್ತಿದೆ ಮೋದಿ ಮಾಧ್ಯಮಗಳಲ್ಲಿ ಮತ್ತು ಎಕ್ಸ್ ಖಾತೆಯಲ್ಲಿ. ಸೊ ಅದರ ಸತ್ಯತೆಯನ್ನು ಸಹ ಅರಿಯುವಂತಹ ಪ್ರಯತ್ನ ಮಾಡೋಣ. ಮೊದಲಿಗೆ ರಾಹುಲ್ ಗಾಂಧಿಯವರ ವಿಡಿಯೋ ಬಗ್ಗೆ ಮಾತಾಡೋದಾದರೆ, ಆ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ತಮ್ಮ ಸೆಕ್ಯೂರಿಟಿಯ ಜೊತೆಯಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಯುವಕ ಓಡಿ ಬರ್ತಾನೆ. ಓಡಿ ಬಂದು, ನೀವು ಹೋಗಬೇಡಿ, ಮುಂದಕ್ಕೆ ಹೋದರೆ, ಮಲಯಾಳಮಲ್ಲಿ ಮಾತಾಡ್ತಿದ್ದಾನೆ, ನೀವು ಮುಂದಕ್ಕೆ ಹೋದರೆ ಅಲ್ಲಿ ರಕ್ಷಣಾ ಕಾರ್ಯಗಳಿಗೆ ತೊಡಕಾಗಬಹುದು ಅಂತ ಹೇಳ್ತಾನೆ. ಜೊತೆಗೆ ನೀವು ಕೂಡ ಅಲ್ಲಿ ಸಿಲುಕಿಕೊಳ್ಳಬಹುದು, ಅಲ್ಲಿನ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಅವನು ಮಾಮೂಲಿಯಾಗಿ ಮಲಯಾಳಮಲ್ಲಿ ಸಹಜವಾಗಿ ಬಳಸುವಂತಹ ಚೇಟ ಅನ್ನುವಂತಹ ಮಾತನ್ನು ಬಳಸ್ತಾನೆ. ಅಂದರೆ ಸಹೋದರ, ಅಣ್ಣ ಅನ್ನುವಂತಹ ಮಾತನ್ನು ಬಳಸಿ ಅದನ್ನು ಹೇಳ್ತಾನೆ. ಅದನ್ನು ತೆಗೆದುಕೊಂಡಂತಹ BJPಯ IT ಸೆಲ್ ಅಮಿತ್ ಮಾಳವಿಯ ಎಕ್ಸ್ ಖಾತೆಯಲ್ಲಿ ಹಾಕಿ, ನೋಡಿ ಈ ವಿಡಿಯೋ, ರಾಹುಲ್ ಗಾಂಧಿ ವಯನಾಡಿಗೆ ಹೋಗಿದ್ದಾಗ ಅಲ್ಲಿನ ಯುವಕರು ರಾಹುಲ್ ಗಾಂಧಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ, ಮುಂದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಅನ್ನುವ ರೀತಿಯಲ್ಲಿ ಹಾಕಿದ್ರು. ಅದನ್ನೇ ತೆಗೆದುಕೊಂಡು ಅಂಬಾನಿ ಒಡೆತನದ ನ್ಯೂಸ್ 18 ಅದೇ ರೀತಿಯಾದಂತಹ ಸುದ್ದಿಯನ್ನು ಪ್ರಸಾರ ಮಾಡಿತು. ರಾಹುಲ್ ಗಾಂಧಿಗೆ ವಯನಾಡಿನಲ್ಲಿ ವಿರೋಧ, ರಾಹುಲ್ ಗಾಂಧಿ ಭೇಟಿಗೆ ವಯನಾಡು ಜನರ ವಿರೋಧ ಅನ್ನುವಂಥದ್ದನ್ನು. ಆದರೆ ವಿಡಿಯೋವನ್ನು ನೋಡಿದಾಗ ಸ್ಪಷ್ಟವಾಗಿ ಅಲ್ಲಿ ಅರ್ಥ ಆಗುವಂತಹದ್ದು, ಆ ಯುವಕ ಓಡಿ ಬರ್ತಾನೆ. ಅವನಿಗೆ 2 ವಿಚಾರಗಳಿದೆ. ಒಂದು, ರಕ್ಷಣಾ ಕಾರ್ಯಗಳಿಗೆ ಇವರು ಹೋದರೆ ಇವ್ರ ಜೊತೆಯಲ್ಲಿ ಒಂದಷ್ಟು ಸೆಕ್ಯೂರಿಟಿ ಹೋಗುತ್ತೆ, ಏನೇನಾಗುತ್ತೆ, ಅದು ಸಿಲುಕೊಂಡ್ರೆ ಇವರನ್ನು ನೋಡ್ಕೋಬೇಕಾಗತ್ತೆ ಅನ್ನುವಂಥ ರೀತಿಯಲ್ಲಿ, ನೀವು ಮುಂದಕ್ಕೆ ಹೋದರೆ ಅಲ್ಲಿ ಅಡಚಣೆಗಳಾಗ್ತವೆ, ಪ್ಲಸ್ ನೀವು ಸಹ ಸಿಕ್ಕಾಕೊಳ್ತೀರಿ ಅನ್ನುವಂಥ ರೀತಿಯಲ್ಲಿ ಆತ ಮಾತಾಡಿದ್ದಾನೆ. ಮಲಯಾಳಂ ಇತರೆ ಜನರಿಗೆ ಅರ್ಥ ಆಗಲ್ಲ ಅನ್ನೋ ಒಂದೇ ಕಾರಣವನ್ನು ಮುಂದಿಟ್ಕೊಂಡು ಅಮಿತ್ ಮಾಳವಿಯ ತನ್ನ ಕೈ ಚಳಕವನ್ನು ತೋರಿಸೋ ಕೆಲಸವನ್ನು ಮತ್ತೆ ಒಂದು ಬಾರಿ ಮಾಡಿದ್ದಾರೆ. ಯಾಕೆಂದರೆ ಉತ್ತರದಲ್ಲಿ ಯಾರಿಗೂ ಸಹ ದಕ್ಷಿಣ ಭಾರತದ ಒಂದು ಪದವೂ ಅರ್ಥ ಆಗಲ್ಲ. ಇವರಿಗೆ ಬೇಕಾಗಿರೋದು ಪ್ರೊಪಗೆಂಡ ಉತ್ತರ ಭಾರತದಲ್ಲಿ ಮಾತ್ರ. ಹಾಗಾಗಿ ಉತ್ತರ ಭಾರತದಲ್ಲಿ ಸರ್ಕ್ಯುಲೇಟ್ ಆದರೆ ಸಾಕು, ದಕ್ಷಿಣ ಭಾರತದ ಜನರಿಗೆ ಅರ್ಥ ಆದರೂ ಸಹ BJPಗೆ ಅಂಥ ನಷ್ಟ ಏನಿಲ್ಲ ದಕ್ಷಿಣ ಭಾರತದಲ್ಲಿ. ಅದರಲ್ಲೂ ವಿಶೇಷವಾಗಿ ಕೇರಳದಲ್ಲಿ ಅವರಿಗೆ ಮತ ಕೊಡೋದು ಅಷ್ಟರಲ್ಲೇ ಇದೆ. ಕರ್ನಾಟಕ ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲಿ BJP ಅವರಿಗೆ ಸಿಂಗಲ್ ಡಿಜಿಟ್ ದಾಟಿ ಹೋಗುವಂತಹ ಶಕ್ತಿ ಇಲ್ಲ. ಹಾಗಾಗಿ ದೇ ಡೋಂಟ್ ಕೇರ್. ಸೊ ಇದು ರಾಹುಲ್ ಗಾಂಧಿ ವಿಚಾರವಾಗಿ ಬಿಟ್ಟಿರುವಂತಹ ಒಂದು ವಿಡಿಯೋದ ಸತ್ಯಾಸತ್ಯತೆ. ಅದರ ನಂತರ ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ಅಮಿತ್ ಶಾ ಮಾತನಾಡ್ತಾ ಸದನದಲ್ಲಿ ಮೊನ್ನೆ ಕೇರಳ ಸರ್ಕಾರದ ನಿರ್ಲಕ್ಷ್ಯದ ಕಾರಣಕ್ಕೇನೆ ವಯನಾಡಿನಲ್ಲಿ ಇಷ್ಟು ದೊಡ್ಡ ದುರಂತ ನಡೆದಿದೆ, ನಾವು ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದ ಕಡೆಯಿಂದ, ಹವಾಮಾನ ಇಲಾಖೆ ಕಡೆಯಿಂದ ಅಂತ ಅವರು ಒಂದಷ್ಟು ತಾರೀಖುಗಳನ್ನು ಹೇಳ್ತಾರೆ. ಅಮಿತ್ ಶಾ ದೇಶದ ಗೃಹ ಮಂತ್ರಿ ಸದನದಲ್ಲಿ ಹೇಳಿದ್ದು ತಾರೀಖುಗಳು ಇಷ್ಟು: 23ನೇ ತಾರೀಕು ಜುಲೈ ನಾವು ವಾರ್ನಿಂಗ್ ಕೊಟ್ಟಿದ್ವಿ ಭಾರತ ಸರ್ಕಾರದಿಂದ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಆಗುತ್ತೆ, ಭೂಕುಸಿತ ಆಗುತ್ತೆ, ಜೀವಗಳೇ ಹೋಗಬಹುದು ಅಂತ ನಾವು ಹೇಳಿದ್ವಿ ಅಂತ ಹೇಳ್ತಾರೆ ಅಮಿತ್ ಶಾ.
ಅದೇ ರೀತಿಯ ವಾರ್ನಿಂಗನ್ನು ನಾವು 24, 25, 26ಕ್ಕೂ ಸಹ ಕೊಟ್ಟಿದ್ವಿ. 26ನೇ ತಾರೀಕು 20 ಸೆಂಟಿಮೀಟರ್ ಮಳೆ ಆಗುತ್ತೆ ಅಂತ ಮೊದಲೇ ಹೇಳಿದ್ವಿ. ಮಣ್ಣು ಕುಸಿತ ಆಗುತ್ತೆ ಅಂತ ಕೂಡ ಹೇಳಿದ್ವಿ. ಸಾವು ನೋವು ಆಗುತ್ತೆ ಅಂತ ಕೂಡ ಹೇಳಿದ್ವಿ. ಇದನ್ನು ಸದನದಲ್ಲಿ ನಿಂತ್ಕೊಂಡು ಅಮಿತ್ ಶಾ ಹೇಳಿದಂತಹ ಮಾತುಗಳು. ಅಂದರೆ ನಾವು 1 ವಾರದ ಮುಂದೆಯೇ ಪಿನರಾಯಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಅವರು ಕ್ರಮಗಳನ್ನು ಕೈಗೊಳ್ಳಿಲ್ಲ. ಆ ಕಾರಣಕ್ಕಾಗಿ ಇಷ್ಟು ದೊಡ್ಡ ದುರಂತ ಆಗಿದೆ. ಇದರ ಜವಾಬ್ದಾರಿಯನ್ನು, ಹೊಣೆಯನ್ನು ರಾಜ್ಯ ಸರ್ಕಾರ ಹೊರಬೇಕು, ಪಿನರಾಯಿ ವಿಜಯನ್ ಅವರ ಸರ್ಕಾರ ಹೊರಬೇಕು ಅನ್ನುವಂಥ ರೀತಿಯಲ್ಲಿ ಅಮಿತ್ ಶಾ ಮಾತಾಡ್ತಾರೆ. ಒಂದು ಕಡೆ ಹೆಣಗಳ ರಾಶಿ ಬಿದ್ದಿರಬೇಕಾದ್ರೆ ಅಲ್ಲಿಗೆ ಪ್ರಧಾನಮಂತ್ರಿಯೂ ಭೇಟಿ ಕೊಡಲ್ಲ, ದೇಶದ ಯಾವ ದೊಡ್ಡ ಮಂತ್ರಿಯೂ ಭೇಟಿ ಕೊಡೋದಿಲ್ಲ, ಅಮಿತ್ ಶಾನೂ ಭೇಟಿ ಕೊಡೋದಿಲ್ಲ. ಆದರೆ ಸದನದಲ್ಲಿ ನಿಂತ್ಕೊಂಡು ಇದನ್ನು ಹೇಳ್ತಾರೆ. ಸರಿ, ಇದನ್ನು ಹೇಳಿದ್ರಲ್ಲ, ನಿಜವಾಗ್ಲೂ ಸಹ ಇವರು ವಾರ್ನಿಂಗನ್ನು ಕೊಟ್ಟಿದ್ರ? ಹವಾಮಾನ ಇಲಾಖೆ ಏನು ಹೇಳಿತ್ತು ಕೇರಳಗೆ? ಇವರು ಕೊಟ್ಟಂತಹ ತಾರೀಖುಗಳಲ್ಲಿ ಇವರ ಹೇಳಿದ ರೀತಿಯಲ್ಲೇ ದೊಡ್ಡ ದುರಂತದ ಮುನ್ಸೂಚನೆ ಕೊಟ್ಬಿಟ್ಟಿದ್ರ ಅಂದರೆ ನೋ, ಸ್ಪಷ್ಟವಾಗಿ ನೋ. ಏನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಸಹ ನಮ್ಮಲ್ಲಿ ಈಗ ಮಾಹಿತಿ ಬಂದಿದೆ. ಹವಾಮಾನ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ರವಾನೆಯಾಗಿದ್ದಂತಹ ಸಂದೇಶಗಳು ಏನು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ನಮ್ಮ ಹತ್ರ ಇದೆ. ಮೊದಲನೇ ಅಲರ್ಟ್ ಹೋಗುತ್ತೆ 25ನೇ ತಾರೀಕು, ಜುಲೈ 25. 23ಕ್ಕೆ ನಾವು ಕೊಟ್ವಿ ಅಂತ ಅಮಿತ್ ಶಾ ಹೇಳ್ತಾರೆ, ಅದು ಸುಳ್ಳು ಅಂತ ಈ ಮಾಹಿತಿ ಹೇಳುತ್ತೆ. 25ನೇ ತಾರೀಕು ಆರೆಂಜ್ ಅಲರ್ಟ್ ಕೊಡ್ತಾರೆ. ಮಳೆಯಾಗುವ ಸಾಧ್ಯತೆ ಇದೆ, ದೊಡ್ಡ ಮಳೆಯಾಗುವ ಸಾಧ್ಯತೆ ಇದೆ, ತುಂಬ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಆರೆಂಜ್ ಅಲರ್ಟ್ನ ಅರ್ಥ. ಆನಂತರ 23, 24, 26, 27ನೇ ತಾರೀಕು ಯೆಲ್ಲೋ ಅಲರ್ಟನ್ನು ಕೊಡ್ತಾರೆ. ಅಮಿತ್ ಶಾ 23ಕ್ಕೆ ನಾವು ದೊಡ್ಡ ಸೂಚನೆ ಕೊಟ್ಟಿದ್ವಿ, ದುರಂತ ಆಗುತ್ತೆ ಅಂತಾರೆ. ಆದರೆ ಇಲ್ಲಿ ಕೇವಲ ಯೆಲ್ಲೋ ಅಲರ್ಟನ್ನು ಹವಾಮಾನ ಇಲಾಖೆ ಕೊಟ್ಟಿರುತ್ತೆ. ಯಾವಾಗ? 23, 24, 26 ಮತ್ತು 27ನೇ ತಾರೀಕಿಗೆ. 25ಕ್ಕೆ ಆರೆಂಜ್ ಅಲರ್ಟ್, 23, 24, 26, 27ಕ್ಕೆ ಯೆಲ್ಲೋ ಅಲರ್ಟನ್ನು ಅವರು ಕೊಟ್ಟಿರ್ತಾರೆ. ಯೆಲ್ಲೋ ವಾಚ್ ಅಲರ್ಟ್. ಯೆಲ್ಲೋ ಮತ್ತು ಆರೆಂಜ್ ಅಂದರೆ ಹೆಚ್ಚಿನ ಕ್ರಮದ ಅವಶ್ಯಕತೆ ಏನಿಲ್ಲ, ಮಳೆ ಬರುತ್ತೆ, ಸ್ವಲ್ಪ ಜೋರಾಗಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು ಅನ್ನೋಂಥ ಅರ್ಥ. ಆ ಒಂದು ಸೂಚನೆಗೆ ರಾಜ್ಯ ಸರ್ಕಾರಗಳು ದೊಡ್ಡ ಮಟ್ಟದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ರೂಲ್ ಗೈಡಲ್ಲಿ ಇದೆ. ಯಾವುದಕ್ಕೆ? ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ಗೆ. ಈ ಎರಡೇ ಅಲರ್ಟ್ಗಳನ್ನು 23ರಿಂದ 27ನೇ ತಾರೀಕುವರೆಗೂ ಸಹ ಕೊಟ್ಟಿದ್ದಂಥದ್ದು. ಮತ್ತು ದಿನ ಬರುತ್ತಲ್ಲ, ದಿನ ಬೆಳಗಾದರೆ ಮಳೆಯ ಸಾಧ್ಯತೆ ಎಷ್ಟು ಪ್ರಮಾಣ ಇದೆ, ಎಷ್ಟು ಮಳೆ ಬೀಳಬಹುದು, ಸಿಡಿಲು ಗುಡುಗಿ ಸಮೇತವಾಗಿ ಮಳೆ ಬರುತ್ತಾ, ಈ ರೀತಿಯಾದಂತಹ ಸೂಚನೆಗಳಿಗೆ ವಯನಾಡಿಗೆ ಅವತ್ತಿಗೆ ಮಳೆ ಬಂದಂತಹ ದಿನಕ್ಕೆ ಕೊಟ್ಟಂತಹ ಹವಾಮಾನ ಇಲಾಖೆಯ ಸೂಚನೆ ಏನಂದರೆ ಹೆವಿ ರೈನ್ ಫಾಲ್ ಲೈಕ್ಲಿ, ದೊಡ್ಡ ಮಟ್ಟದ ಮಳೆಯ ಸಾಧ್ಯತೆಗಳು ಇದೆ. ಬಂದೇ ಬರುತ್ತೆ ಅಂತಿರಲಿಲ್ಲ, ಸಾಧ್ಯತೆಗಳು ಇದೆ ಅಂತ ಮಾಹಿತಿ ಇತ್ತು. ಸೊ ಇಲ್ಲಿ ನಮ್ಮ ಅಮಿತ್ ಶಾ ಕೊಟ್ಟಿರುವಂತಹ ಮಾಹಿತಿ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ, ಹೆಣಗಳ ನಡುವೆ ಸಹ ರಾಜಕೀಯ ಮಾಡುವಂತಹ ಪ್ರಯತ್ನ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಹವಾಮಾನ ಇಲಾಖೆಯಿಂದ ಕೇರಳ ಸರ್ಕಾರಕ್ಕೆ ಹೋಗಿರುವಂತಹ ಪ್ರತಿಯೊಂದು ಸೂಚನೆಯಲ್ಲಿಯೂ ಕೂಡ, ಯಾವ ಸೂಚನೆಯಲ್ಲಿಯೂ ಕೂಡ ದುರಂತದ ಮುನ್ಸೂಚನೆಗಳು ಇರಲಿಲ್ಲ. ಈ ಗಾತ್ರದ ಮಳೆಯಾಗುತ್ತೆ ಅನ್ನುವಂಥದ್ದು, ಕ್ಲೌಡ್ ಬರ್ಸ್ಟ್ ಆಗುವಂಥ ಮಾಹಿತಿ, ಮೇಘಸ್ಫೋಟ ಅಂತ ಏನು ಕರಿತೀವಿ, ಅದರ ಬಗ್ಗೆ ಒಂದೇ ಒಂದು ಚಕಾರ ಇರಲಿಲ್ಲ. ಸೊ ಅಮಿತ್ ಶಾ ಸ್ಪಷ್ಟವಾಗಿ ಸುಳ್ಳು ಹೇಳ್ತಿದ್ದಾರೆ. ಆ ಸುಳ್ಳು ಹೇಳುವಂಥದ್ದನ್ನು ಕೇವಲ ಬಾಯಿ ಮಾತಲ್ಲಿ ಹೇಳಿದರೆ ಕೇರಳದವರು ಸಹ ಏನೋ ತಪ್ಪು ಮಾಡಿರಬಹುದು ಅಂತ ನಾವು ಅನ್ಕೋಬೋದಾಗಿತ್ತು. ಆದರೆ ಅಮಿತ್ ಶಾ ಸುಳ್ಳು ಹೇಳಿದ್ದಾರೆ ಅಂತ ಅವರು ವಿಶೇಷ ಹಕ್ಕು ನಿರ್ಣಯವನ್ನು ಸದನದಲ್ಲಿ ಮಂಡಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಂದರೆ ಕೇರಳ ಈಸ್ ಪರ್ಫೆಕ್ಟ್ಲಿ ಕನ್ವಿನ್ಸ್ಡ್ ಅಮಿತ್ ಶಾ ಸುಳ್ಳು ಹೇಳ್ತಿದ್ದಾರೆ. ಕೇರಳಗೆ ಪಕ್ಕ ವಾದ ಮಾಡ್ತಿದ್ದಾರೆ,
ಅಮಿತ್ ಶಾ ಹೇಳ್ತಾ ಇರುವಂತಹ ಮಾಹಿತಿ ಪಕ್ಕಾ ಸುಳ್ಳು, ಅದು ರಾಜಕೀಯ ಪ್ರೇರಿತ, ರಾಜಕೀಯ ಉದ್ದೇಶಕ್ಕೆ ದುರುದ್ದೇಶದಿಂದ ಇಂತಹ ಒಂದು ಮಾಹಿತಿಯನ್ನು ದೇಶದ ಜನರ ಮುಂದೆ ಸುಳ್ಳನ್ನು ಹೇಳ್ತಿದ್ದಾರೆ. ಅದರ ವಿರುದ್ಧ ನಾವು ಅಮಿತ್ ಶಾ ವಿರುದ್ಧ ನಾವು ವಿಶೇಷ ಹಕ್ಕು ಮಂಡನೆಯನ್ನು ಮಂಡಿಸ್ತೀವಿ, ನಿರ್ಣಯವನ್ನು ಮಂಡಿಸ್ತೀವಿ ಸದನದಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಇನ್ನು ಈ ವಿಚಾರವಾಗಿ ಇನ್ನೊಂದು ಚರ್ಚೆ ನಡೀತಾ ಇರುವಂತಹದ್ದು 2010ರಲ್ಲಿ ಕಸ್ತೂರಿ ರಂಗನ್ ಮತ್ತು ಗಾಡ್ಗಿಲ್ ಅವರ ವರದಿ ಬಂದಿತ್ತು. ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳ ವಿಚಾರವಾಗಿ ಪರಿಸರ ಸಂರಕ್ಷಣೆ ಮತ್ತು ಅದರ ಸಂರಕ್ಷಣೆ ನಡೀದೇ ಹೋದರೆ ಈಗ ನಡೀತಾ ಇರುವಂತಹ ಅಕ್ರಮ ಚಟುವಟಿಕೆಗಳು, ಡಿಫಾರೆಸ್ಟೇಷನ್ ಏನಿದೆ, ಕಾಡನ್ನು ಕಡಿತ ಮಾಡ್ತಿರುವಂತಹದ್ದು, ಇದೆಲ್ಲದರ ಪರಿಣಾಮ ಮುಂದೆ ದೊಡ್ಡ ದುಷ್ಪರಿಣಾಮ ಆಗುತ್ತೆ, ಆಘಾತ ಆಗುತ್ತೆ, ದೊಡ್ಡ ದುರಂತ ನಡೆಯುತ್ತೆ ಅಂತ ಆಗ ಕಸ್ತೂರಿ ರಂಗನ್ ಅವರು ವರದಿ ಕೊಟ್ಟಿದ್ರು. ಗಾಡ್ಗಿಲ್ ವರದಿಯಲ್ಲೂ ಅದೇ ಇತ್ತು. ಅದು 2010ರಲ್ಲಿ ಬಂದಿತ್ತು. ಸೊ 2010ರಲ್ಲಿ ಆ ಒಂದು ವರದಿ ಬಂದಾಗ ಎರಡೂ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ಕೇರಳದ ಸರ್ಕಾರ, ಎರಡೂ ಸರ್ಕಾರಗಳು ಅದನ್ನು ತಿರಸ್ಕರಿಸಿತ್ತು. ಖಂಡಿತವಾಗ್ಲೂ ಅದು ಕಾಂಗ್ರೆಸ್ ಸರ್ಕಾರನೇ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಆಗ ಅಸ್ತಿತ್ವದಲ್ಲಿತ್ತು. ಆ ಸರ್ಕಾರ ಈ ವರದಿಗಳನ್ನು ತಿರಸ್ಕಾರ ಮಾಡಿತ್ತು. ರಾಜ್ಯ ಸರ್ಕಾರ, ಕೇರಳ ಸರ್ಕಾರವೂ ತಿರಸ್ಕಾರ ಮಾಡಿತ್ತು. ಒಟ್ಟಾರೆಯಾಗಿ ಎರಡು ಸರ್ಕಾರಗಳು ಸೇರಿ ಅದನ್ನು ತಿರಸ್ಕಾರ ಮಾಡಿದ್ವು. ಸೊ 2010ರಲ್ಲಿ ಖಂಡಿತವಾಗ್ಲೂ ಸಹ ಕಾಂಗ್ರೆಸ್ ಅದರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷ ಅದರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. 2010ರ ಕಸ್ತೂರಿ ರಂಗನ್ ಮತ್ತು ಗಾಡ್ಗಿಲ್ ಅವರ ವರದಿಗಳನ್ನು ತಿರಸ್ಕಾರ ಮಾಡುವ ಮೂಲಕ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳದೆ ಅದೇ ಒಂದಷ್ಟು ಅಕ್ರಮ ಗಣಿಗಾರಿಕೆ ಮತ್ತು ಕಾಡುಗಳ ನಡುವೆ ಹೋಮ್ ಸ್ಟೇ ಹೆಸರಿನಲ್ಲಿ, ಟೂರಿಸಂ ಹೆಸರಿನಲ್ಲಿ ಒತ್ತುವರಿಗೆ ಅವಕಾಶ ಮಾಡಿಕೊಟ್ಟಂತಹದ್ದು, ಇದೆಲ್ಲವೂ ಸಹ ಸೇರಿಕೊಂಡು ಇವತ್ತಿನ ದುರಂತಕ್ಕೆ ಅದು ಸಹ ಒಂದು ಪೀಠಿಕೆ. ಇದು ಕಾಂಗ್ರೆಸ್ನ ತಪ್ಪು, ಅದರಲ್ಲಿ ಎರಡು ಮಾತಿಲ್ಲ. BJP ತಪ್ಪೇ ಇಲ್ವಾ ಕಸ್ತೂರಿ ರಂಗನ್ ಮತ್ತು ಗಾಡ್ಗಿಲ್ ಅವರ ವರದಿಯ ವಿಚಾರದಲ್ಲಿ? 2010ರಲ್ಲಿ ಆ ವರದಿಗಳು ಬಂದಾಗ ಕಾಂಗ್ರೆಸ್ ಸರ್ಕಾರ ಅದನ್ನು ಒಪ್ಪದೇ ಇದ್ದಾಗ 2014ರಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಯ್ತಾ? ಮಾನ್ಯ ಮೋದಿ ಅವರು ಪ್ರಧಾನಿಯಾಗಿ ಆಯ್ಕೆಯಾಗಿ ಬಂದ್ರ? ಅವರು ಬಂದು ಇಲ್ಲಿಗೆ ಸುಮಾರು 10.5 ವರ್ಷ ಆಯ್ತಾ? ಈ 10.5 ವರ್ಷದಲ್ಲಿ ನೀವು ಮಾಡಿದ್ದೇನು? ಕಸ್ತೂರಿ ರಂಗನ್ ವರದಿ ಆಗಲಿ, ಗಾಡ್ಗಿಲ್ ವರದಿ ಬಗ್ಗೆ ಆದ್ರಿ ಒಂದು ನಿಮಿಷ ಒಂದು ಪದ ಬಳಸಿದ್ರ? ಸದನದಲ್ಲಿ ಚರ್ಚೆ ಮಾಡಿದ್ರ? ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿದ್ರ? ಅದನ್ನ ಜಾರಿಗೊಳಿಸಬೇಕು ಅಂತನೋ ಅಥವಾ ಅದರಲ್ಲಿರುವಂತಹ ಶಿಫಾರಸುಗಳನ್ನ ಬಗ್ಗೆ ಚರ್ಚೆ ಮಾಡಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವ ವಿಚಾರವಾಗಿಯೋ ಬೇರೆ ಯಾವುದೇ ವಿಚಾರದಲ್ಲಿ ಸಹ ಈ ಎರಡು ವರದಿಗಳ ವಿಚಾರದಲ್ಲಿ ಬಿಜೆಪಿ ಏನು ಮಾಡಲಿಲ್ಲ. ಅವರು 4 ವರ್ಷ ಮಾಡಲಿಲ್ಲ ಕಾಂಗ್ರೆಸ್ನವರು, ಇವರು 10.5 ವರ್ಷ ಮಾಡಲಿಲ್ಲ. ಸೊ ಬಿಜೆಪಿ ಈಗ ಈ ಎರಡು ವರದಿಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಅನ್ನು ಅಟ್ಯಾಕ್ ಮಾಡ್ತಿದೆ. ನೀವು ಮಾಡಿರೋದ್ರಿಂದಾನೇ, ನೀವು ಅವತ್ತು ಆ ವರದಿಯ ಪ್ರಕಾರ ನಡ್ಕೊಂಡಿದ್ದಿದ್ರೆ ಇಂತಹ ದುರಂತ ನಡೀತಿರಲಿಲ್ಲ ಅಂತ ಹೇಳ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ನ ಅಟ್ಯಾಕ್ ಮಾಡ್ತಿದೆ. ಹೌದು, ಕಾಂಗ್ರೆಸ್ ತಪ್ಪು ಮಾಡಿದೆ, ನಾವು ಒಪ್ಕೋಬೇಕು. ಕಾಂಗ್ರೆಸ್ ತಪ್ಪು ಮಾಡಿದೆ. 2010ರಲ್ಲಿ ಆ ರೀತಿಯಾದಂತಹ ವರದಿಗಳು ಬಂದಾಗ ಅದಕ್ಕೆ ಕನಿಷ್ಠ ಅದನ್ನು ಪರಿಗಣಿಸಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು. ಸಾರಸಗಟಾಗಿ ತಿರಸ್ಕಾರ ಮಾಡಬಾರ್ದಾಗಿತ್ತು. ಇವತ್ತು 10.5 ವರ್ಷಗಳು ನೀವು ಏನು ಮಾಡಲಿಲ್ವಲ್ಲ. ಸೊ ಬಿಜೆಪಿ ಕಾಂಗ್ರೆಸ್ನ ಅಟ್ಯಾಕ್ ಮಾಡೋದಕ್ಕೆ ಈ ವರದಿಗಳನ್ನು ಬಳಸ್ಕೊಳ್ತಾ ಇರೋದು, ಅದು ಕೂಡ ನಾನ್ಸೆನ್ಸ್, ಅಟ್ಟರ್ ನಾನ್ಸೆನ್ಸ್. 10.5 ವರ್ಷ ಸುಮ್ಮನಿದ್ಬಿಟ್ಟು ಈಗ ರಾಜಕೀಯ ಉದ್ದೇಶಕ್ಕಾಗಿ 2010ರಲ್ಲಿ ನೀವು ಹಂಗೆ ಮಾಡಿದ್ದಕ್ಕೆ ಈಗ 2024ರಲ್ಲಿ ಇದಾಗಿದೆ ಅಂತ ಹೇಳ್ತಾ ಇರುವಂತಹದ್ದು. ಕಾಂಗ್ರೆಸ್ನ ತಪ್ಪು ಒಂದು ಲೆವೆಲ್ಗಿದೆ. ಅದಕ್ಕಿಂತ ದೊಡ್ಡ ತಪ್ಪು, ಅದಕ್ಕಿಂತ 2.5 ಪಟ್ಟು ಹೆಚ್ಚಿಗೆ ಅಧಿಕಾರಾವಧಿ ಈ ವರದಿಗಳ ನಂತರ ಬಂದಿರುವಂತಹ ಅಧಿಕಾರಾವಧಿ ಬಿಜೆಪಿದಿದೆ ಮತ್ತು ಬಿಜೆಪಿ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ಎರಡೂ ಪಕ್ಷಗಳು ಸಹ ಇಲ್ಲಿ ಈ ವಿಚಾರದಲ್ಲಿ ತಪ್ಪಿತಸ್ಥರೇನೆ, ಕಸ್ತೂರಿ ರಂಗನ್ ಮತ್ತು ಗಾಡ್ಗಿಲ್ ಅವರ ವರದಿ ವಿಚಾರದಲ್ಲಿ. ಸೊ ಏನೇ ಆಗಿರಲಿ, ಈ ರಾಜಕೀಯ ಜಂಜಾಟಗಳ ನಡುವೆ, ಹಗ್ಗ ಜಗ್ಗಾಟದ ನಡುವೆ ವಯನಾಡಿನ ಜನ ನರಳುತ್ತಾ ಇರುವಂತಹದ್ದು ಸತ್ಯ. ಅಲ್ಲಿ ಆಗಿರುವಂತಹ ದುರಂತದ ಬಗ್ಗೆ ನಾವೆಲ್ಲರೂ ಕೂಡ ಮಿಡಿಯುವಂತಹದ್ದು ನಮ್ಮ ಜವಾಬ್ದಾರಿ. ನಮ್ಮ ದೇಶದ ಸಮಗ್ರತೆ ವಿಚಾರಕ್ಕೆ ಬಂದಾಗ ಕೇರಳವನ್ನ ಮಲತಾಯಿಯ ಹಾಗೆ ನೋಡದೆ, ಯಾವುದೋ ಆಫ್ರಿಕಾ ದೇಶ ಸೂಡಾನ್ ಅಂತ ಪ್ರಧಾನಿಗಳು ಕರೆದರಲ್ಲ ಆ ರೀತಿ ಅದನ್ನ ನೋಡದೆ,
ಈ ರೀತಿ ಸುಳ್ಳು ಮಾಹಿತಿ ಕೊಟ್ಟು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡದೆ ಕೇಂದ್ರ ಸರ್ಕಾರ ಅಲ್ಲಿಗೆ ಪರಿಹಾರಕ್ಕೆ ನೆರವಿಗೆ ನಿಂತ್ಕೋಬೇಕು. ಪರಿಹಾರ ಹಣವನ್ನ ಬಿಡುಗಡೆ ಮಾಡಬೇಕು. ಯಾವುದೋ ಚಿಲ್ಲರೆ ಕಾಸು ಮಾಡಿದ್ದಾರೆ ಈಗ, ಅದು ಯಾವುದಕ್ಕೂ ಸಾಲೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಅಲ್ಲಿಗೆ ಒಂದು ತಜ್ಞರ ತಂಡವನ್ನು ಕಳಿಸಿ ಎಷ್ಟೆಲ್ಲ ನೂರಾರು ಕುಟುಂಬಗಳು ಎಫೆಕ್ಟ್ ಆಗಿದ್ದಾವೆ ಅವರಿಗೆ ಪರಿಹಾರ, ಪುನರ್ವಸತಿ ಎಲ್ಲವನ್ನು ಕಲ್ಪಿಸಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ದುರಂತಗಳು ನಡೆದೇ ಇರೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ಲಸ್ ರಾಜ್ಯ ಸರ್ಕಾರಕ್ಕೂ ಸಹ ಅಷ್ಟೇ ಜವಾಬ್ದಾರಿ ಇರುತ್ತೆ. ಪಿನರಯಿ ವಿಜಯನ್ ಸರ್ಕಾರ ಸಹ ಸೀರಿಯಸ್ ಆಗಿ ಇದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಬೇಕು. ಸೊ ಇದು ವಯನಾಡು ವಿಚಾರವಾಗಿ ಬಿಜೆಪಿ ನಡೆಸ್ತಾ ಇರುವಂತಹ ಕೊಳಕು ರಾಜಕಾರಣ ಪ್ಲಸ್ ಕಾಂಗ್ರೆಸ್ ಮಾಡಿದಂತಹ 2010ರಲ್ಲಿ ಮಾಡಿರುವಂತಹ ತಪ್ಪುಗಳು ಎರಡನ್ನೂ ಸಹ ನಾವು ಸಮವಾಗಿ ತಕ್ಕಡಿಯಲ್ಲಿ ಇಟ್ಟು ತೂಗಿ ನೋಡಬೇಕು. ಅದರ ನಡುವೆ ಅಮಿತ್ ಶಾ ದೇಶದ ಗೃಹ ಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ರಾಜ್ಯದ ಬಗ್ಗೆ ದುರಂತದ ನಡುವೆ ಸುಳ್ಳು ಹೇಳುವಂತಹದ್ದು ಮಾತ್ರ ನೆವರ್ ಅಕ್ಸೆಪ್ಟೆಡ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.